ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಜಮೀರ್ ಅಹಮದ್ ಖಾನ್ ಮಂತ್ರಗಿರಿ ಡಮಾರ್ ಆಗುತ್ತಾ? ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತನ ವಿರುದ್ಧವೇ ರೋಷಾವೇಶ ತೋರಿಸಿದ್ಯಾಕೆ? ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿ ಕೆಲಸ ಮುಗಿಸಿ ಗೆಲುವಿನ ನಗೆ ಬೀರಿದ್ಯಾಕೆ? ಈ ಕುರಿತ ಪೊಲಿಟಿಕಲ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆದಿದೆ. ಉಪಚುನಾವಣೆ ಪ್ರಚಾರದಲ್ಲಿ ನಡೆದಂತಹ ಘಟನೆಗಳು ಹಾಗೂ ಕೆಲ ಚಟುವಟಿಕೆಗಳ ಕುರಿತ ವರದಿ ಹೈಕಮಾಂಡ್ ಕೈ ಸೇರ್ತಾ ಇದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಸಚಿವ ಜಮೀರ್ ಅಹಮದ್ ಖಾನ್ ಸ್ಥಾನಕ್ಕೂ ಕೂಡ ಕುತ್ತು ಬರುವಂತಹ ಸಾಧ್ಯತೆ ದಟ್ಟವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಜಮೀರ್ಗೆ ಬುಲಾವನ್ನ ನೀಡಿದ್ರು. ಭೇಟಿಗೆ ಬಂದಂತಹ ಜಮೀರ್ ಖಾನ್ ಮೇಲೆ ಸಿದ್ದರಾಮಯ್ಯ ಗರಂ ಆಗಿದ್ರು ಎನ್ನಲಾಗ್ತಾ ಇದೆ. ಜಮೀರ್ ನಡೆಗೆ ಸಿಟ್ಟಾದಂತಹ ಸಿದ್ದರಾಮಯ್ಯ ಕೆಂಡ ಕಾರಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಸಿಎಂ ಗರಂ ಆಗಿದ್ರು ಎನ್ನಲಾಗ್ತಾ ಇದೆ. ನೀನು ಬಂಡಾಯಕ್ಕೆ ಪ್ರಚೋದನೆಯನ್ನ ನೀಡ್ತಾ ಇದೀಯಾ ಅಂತ ಹೇಳಿ ಹೈಕಮಾಂಡ್ನವರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ಗೆ ನೀನೇ ಸಮಜಾಯಿಷಿ ನೀಡು ಅಂತ ಹೇಳಿ ಸಿಎಂ ಕೋಪದಲ್ಲೇ ನುಡಿದಿದ್ದಾರೆ ಎನ್ನಲಾಗ್ತಾ ಇದೆ. ನಾವು ದಯಮಾಡಿ ಮುಸಲ್ಮಾನ್ ಕೊಡಿ ಸರ್, ನೀವು ಸಿಗ್ಗೊಂದಲ್ಲೂ ನಾವು ಕೇಳಿ ತೊಗೊಂಡ್ವಿ, ನೀವು ಕೊಟ್ರಿ, ನಾವು ಗೆಲ್ಸ್ಕೊಂಡು ಬರ್ದೀವಿ. ದಾವಣಗೆರೆಯಲ್ಲೂ ಕೊಡಿ, ನೀವು ದಾವಣಗೆರೆಯಲ್ಲಿ ಕೊಡಿ, ಯಾರಿಗಾನ ಕೊಡಿ. ಓಪನ್ ಸಭೆಯಲ್ಲಿ ಹೇಳಿರೋದು ನಾನು, ಏನು ಕ್ಲೋಸ್ ಡೋರಲ್ಲಿಲ್ಲ. ರಿಜ್ವಾನು ಇದ್ರು, ನಾಸೀರ್ ಹುಸೇನ್ ಇದ್ರು, ಸಲೀಂ ಅಹಮದ್ ಇದ್ರು, ನಸೀರ್ ಅಹಮದ್ ಇದ್ರು, ಎಲ್ಲರೂ ಇದ್ರು, ಹಾರಿಸ್ ಅವರಿದ್ರು. ಎಲ್ಲ ಓಪನ್ ಆಗಿ ಪಬ್ಲಿಕಲ್ಲಿ ಹೇಳಿರೋದು ನಾನು. ಅದು ಯಾರು ಮುಂದೆ ಹೇಳಿರೋದು? ಅಧ್ಯಕ್ಷ ಮುಂದೆ ಹೇಳಿರೋದು. ಡಿಕೆ ಶಿವಕುಮಾರ್ ಅಧ್ಯಕ್ಷ ಮುಂದೆ ಹೇಳಿದ್ದೀನಿ, ಸುರ್ಜೇವಾಲಾ ಮುಂದೆ ಹೇಳಿದ್ದೀನಿ. ನೀವು ಕೊಡಿ, ನೀವು ಕೊಟ್ಟು ಯಾರಿಗಾನ 7 ಜನ ಅರ್ಜಿ ಹಾಕಿದ್ದಾರೆ. 7 ಜನ ಯಾರಿಗಾನ ನೀವು ಟಿಕೆಟ್ ಕೊಡಿ. 7 ಜನದಲ್ಲಿ ಯಾರಿಗಾನ ಟಿಕೆಟ್ ಕೊಡಿ. ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದರೆ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ. ಸಿಎಂ ಜಮೀರ್ ಕೊಟ್ಟಂತ ಸಮಜಾಯಿಷಿ ಏನು ಅನ್ನೋದನ್ನ ನೋಡೋದಾದ್ರೆ, ಆ ದಿನ ಸಿಎಂ ಮುಂದೆಯೇ ನಮ್ಮ ಸಮುದಾಯಕ್ಕೆ ಟಿಕೆಟ್ ನೀಡಿ ಎಂದು ಕೇಳಿದೆ. ಜಬ್ಬಾರ್ ಬಿಟ್ಟು ಯಾರಿಗಾದ್ರೂ ಟಿಕೆಟ್ ಅನ್ನ ನೀಡಿ ಅಂತ ಹೇಳಿ ತಿಳಿಸಿದ್ದೆ. ಬಳಿಕ ಸಿಎಂ ಮಾತಿನಂತೆ ದಾವಣಗೆರೆಗೆ ಹೋಗಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ದೇವೆ. ಸಮರ್ಥಪರ ಕೆಲಸ ಮಾಡಿ ಅಂತ ಹೇಳಿ ಮುಖಂಡರಿಗೆ ಹೇಳಿದ್ದೇನೆ. ಆದ್ರೆ ನಮ್ಮ ಅಗತ್ಯವಿಲ್ಲ ಅಂತ ಹೇಳಿ ರಿಜ್ವಾನ್ ಅರ್ಷದ್ ಸಲೀಂ ಅಹಮದ್ಗೆ ಜವಾಬ್ದಾರಿಯನ್ನ ಕೊಟ್ಟರು. ನಂಗೆ ಕೇರಳದಲ್ಲಿ ಹೆಚ್ಚಿನ ಜವಾಬ್ದಾರಿ ಇದ್ದಿದ್ರಿಂದ ಅಲ್ಲಿದ್ದೆ. ಅನಾರೋಗ್ಯ ಹಿನ್ನೆಲೆಯಲ್ಲಿ 3 ದಿನ ಬಾಂಬೆಗೆ ಹೋಗಿದ್ದೆ. ನಾವು ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ ಸಿಎಂಗೆ ಜಮೀರ್ ಸಮಜಾಯಿಷಿಯನ್ನ ನೀಡಿದ್ದಾರೆ ಅಂತ ಹೇಳಿ ಮೂಲಗಳಿಂದ ತಿಳಿದು ಬಂದಿದೆ. ಯಾರನ್ನ ಎಸ್ ಹೇಳಿದಾರ? ಅಲ್ಲೇ ಮುಸಲ್ಮಾನ್ ಅಸಮಾಧಾನ ಇದ್ದಿದ್ದು ನಿಜ. ಕಾರಣ ಅಂದರೆ ಲೋಕಲಲ್ಲಿ ಮತದಾರರು ಲೋಕಲಲ್ಲಿ ದಾವಣಗೆರೆ ಸೌತಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಏನಕ್ಕೆ ಟಿಕೆಟ್ ಕೇಳಿದ್ರು, ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ. ಆಮೇಲೆ ಸರಿ ಹೋಗಿದ್ದಾರೆ. ನನ್ನ ಮೇಲೆಯೂ ಕೂಡ ದೂರು ಇದೆ ಅಂತ ಹೇಳಿ ಸಿಎಂ ಕೂಡ ಹೇಳಿದ್ದಾರೆ ಎನ್ನಲಾಗಿದೆ. ಜಮೀರ್ ಮಾತನ್ನ ಕೇಳಿಸಿಕೊಂಡು ಗರಂ ಆದಂತ ಸಿಎಂ, ನಿನ್ನ ವಿರುದ್ಧವೂ ಕೂಡ ಹೈಕಮಾಂಡ್ಗೆ ದೂರು ಹೋಗಿದೆ, ನೀನೇ ಇದಕ್ಕೆಲ್ಲ ಸಮಜಾಯಿಷಿ ನೀಡು ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರಂತೆ. ಬಳಿಕ ಸಿಎಂ ಜೊತೆಗೆ ಒಂದೇ ಕಾರ್ನಲ್ಲಿ ಜಮೀರ್ ವಿಧಾನಸೌಧಕ್ಕೆ ತೆರಳಿದ್ದಾರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಜನಗಳ ಮಧ್ಯದಲ್ಲಿ ಇರೋನು, ನಾನೊಬ್ಬ ಸೇವಕ. ನಾನು ಯಾವತ್ತೂ ಲೀಡರ್ ಆಗೋ ಕೊಟ್ಟಿಲ್ಲ, ನಾನು ಮುಂದೇನೂ ಲೀಡರ್ ಆಗೋ ಕೊಟ್ಟಲ್ಲ. ನಾನೊಬ್ಬ ಸೇವಕ, ಸೇವೆ ಮಾಡ್ತಾ ಇದ್ದೀನಿ ಅಷ್ಟೇ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಸಿಎಂ ಭೇಟಿ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದಂತ ಸಚಿವ ಜಮೀರ್ ಅಹಮದ್, ಜಬ್ಬರ್ ರಾಜೀನಾಮೆ ಕೊಟ್ಟಾಗ ನಾನಿರಲಿಲ್ಲ, ನಸೀರ್ ಅವರನ್ನ ಡ್ರಾಪ್ ಮಾಡ್ತೀನಿ ಎಂದಿದ್ದಾರೆ. ಏನ್ ಕಾರಣ ಗೊತ್ತಿಲ್ಲ, ದಾವಣಗೆರೆಗೆ ಹೋಗಿಲ್ಲ ಅಂತ ತೆಗೆದಿರಬಹುದು. ದಾವಣಗೆರೆ ಸ್ಥಳೀಯ ಮುಸ್ಲಿಮರಲ್ಲಿ ಅಸಮಾಧಾನ ಇದ್ದದ್ದು ನಿಜ, ಆಮೇಲೆ ಸರಿ ಹೋಗಿದ್ದಾರೆ. 100% ಒಳ್ಳೆ ಲೀಡಲ್ಲಿ ಗೆಲ್ತೀವಿ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಜನಗಳ ಮಧ್ಯೆ ಇರುವವನು. ನಾನು ಯಾವತ್ತೂ ಕೂಡ ಲೀಡರ್ ಆಗೋದಕ್ಕೆ ಹೊರಟಿಲ್ಲ ಅಂತ ಹೇಳಿ ಜಮೀರ್ ಸಮಜಾಯಿಷಿಯನ್ನ ನೀಡಿದ್ದಾರೆ.
ಸರಿ ಹೋಗಿ ನಮ್ಮ ಪಕ್ಷ ಅಭ್ಯರ್ಥಿಗೆ ಸಮ್ಮತ್ ಅವ್ರಿಗೆ ಮತ ಕೊಟ್ಟಿದ್ದಾರೆ. 100ಕ್ಕೆ 100 ನಾವು ಒಳ್ಳೆ ಲೀಡಿಂಗಲ್ಲಿ ನಾವು ಗೆಲ್ತೀವಿ. ದಾವಣಗೆರೆ. ಇನ್ನು ನಾನು ಜಬ್ಬಾರ್ ಹೆಸರು ಹೇಳಿಲ್ಲ, ಜಬ್ಬಾರ್ ಬದಲು 7 ಮಂದಿ ಮುಸ್ಲಿಮರಿಗೆ ಕೊಡಿ ಯಾರಿಗಾದ್ರೂ ಅಂತ ಹೇಳಿ ತಿಳಿಸಿದೆ ಅಂತ ಹೇಳಿ ಜಮೀರ್ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಲ್ಲಿ ದಾವಣಗೆರೆ ದಂಗಲ್ ಮತ್ತೆ ಯಾರ ಬಲಿ ಪಡೆಯುತ್ತೋ ಕಾದು ನೋಡ್ಬೇಕಿದೆ. ಇದಾಗಿತ್ತು ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.